ಬಿಹಾರದ ರಾಜಕೀಯ ಇತಿಹಾಸ ಮಂಗಳವಾರ ಅತ್ಯಂತ ಮಹತ್ವದ ತಿರುವು ಕಂಡಿದೆ. ಕಳೆದ 2 ದಶಕಗಳಿಂದ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದ ನಿತೀಶ್ ಕುಮಾರ್ ಅವರ ಸುದೀರ್ಘ ಆಡಳಿತ ಅಂತ್ಯಗೊಂಡು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಹೊಸ ಯುಗ ಆರಂಭವಾಗಿದೆ. ರಾಜ್ಯದ ರಾಜಕೀಯ ಅನಿಶ್ಚಿತತೆ ನಡುವೆ ಬಿಜೆಪಿಯ ಸಾಮ್ರಾಟ್ ಚೌಧರಿ ಅವರು ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇದು ಕೇವಲ ಅಧಿಕಾರ ಹಸ್ತಾಂತರವಲ್ಲ, ಬದಲಾಗಿ ಬಿಹಾರದ ಸಾಮಾಜಿಕ ಮತ್ತು ರಾಜಕೀಯ ಸಮೀಕರಣಗಳಲ್ಲಿ ಸಂಭವಿಸಿದ ದೊಡ್ಡ ಭೂಕಂಪನ ಎನ್ನಬಹುದು. ಸುಮಾರು 21 ವರ್ಷಗಳ ಕಾಲ ಬಿಹಾರದ ಆಡಳಿತದ ಮುಖವಾಗಿದ್ದ ನಿತೀಶ್ ಕುಮಾರ್ ಅವರು ರಾಜೀನಾಮೆ ನೀಡಿದ್ದು, ಅವರ ನಿರ್ಗಮನ ಬಿಹಾರದ ಭವಿಷ್ಯದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಬಿಹಾರದ ಜನತೆ ನಿತೀಶ್ ಯುಗದ ಅಂತ್ಯವನ್ನ ಹೇಗೆ ಸ್ವೀಕರಿಸುತ್ತಾರೆ? ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಸಾಮ್ರಾಟ್ ಚೌಧರಿ ಅವರ ಎದುರಿಗಿರುವ ಸವಾಲುಗಳೇನು ಮತ್ತು ಈ ಬದಲಾವಣೆ ರಾಷ್ಟ್ರೀಯ ರಾಜಕಾರಣದ ಮೇಲೆ ಎಂತಹ ಪ್ರಭಾವ ಬೀರಲಿದೆ ಅನ್ನೋದು ಈಗ ದೇಶದಾದ್ಯಂತ ಚರ್ಚೆಯಾಗ್ತಿರುವ ಪ್ರಮುಖ ವಿಷಯವಾಗಿದೆ. ಈ ಇಡೀ ರಾಜಕೀಯ ನಾಟಕದ ಕೇಂದ್ರ ಬಿಂದುವಾಗಿರುವ ಸಾಮ್ರಾಟ್ ಚೌಧರಿ ಅವರ ವ್ಯಕ್ತಿತ್ವ ಮತ್ತು ರಾಜಕೀಯ ಬೆಳವಣಿಗೆಯನ್ನ ಗಮನಿಸಿದ್ರೆ ಅವರು ಬಿಹಾರದಲ್ಲಿ ಬಿಜೆಪಿಯ ಪ್ರಬಲ ಸಂಘಟನಾ ಶಕ್ತಿಯಾಗಿ ಹೊರಹೊಮ್ಮಿರೋದು ಸ್ಪಷ್ಟವಾಗುತ್ತೆ. ಹಿರಿಯ ರಾಜಕಾರಣಿ ಶಕುನಿ ಚೌಧರಿ ಅವರ ಪುತ್ರರಾದ ಸಾಮ್ರಾಟ್ ಮೂಲತಃ ಹಿಂದುಳಿದ ವರ್ಗದ ಕೊಯರಿ ಕುಶ್ವಾಹ ಸಮುದಾಯಕ್ಕೆ ಸೇರಿದವರು. ಬಿಹಾರದ ಮತಬ್ಯಾಂಕ್ ರಾಜಕಾರಣದಲ್ಲಿ ಈ ಸಮುದಾಯ ನಿರ್ಣಾಯಕ ಪಾತ್ರ ವಹಿಸುತ್ತೆ. ತಮ್ಮ ರಾಜಕೀಯ ಜೀವನದಲ್ಲಿ ಆರ್ಜೆಡಿ ಮತ್ತು ಜೆಡಿಯು ಪಕ್ಷಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿರುವ ಚೌಧರಿ 2017ರಲ್ಲಿ ಬಿಜೆಪಿಗೆ ಸೇರಿದ ನಂತರ ಅತ್ಯಂತ ವೇಗವಾಗಿ ಬೆಳೆದರು. ಅವರು ಕೇವಲ ಒಬ್ಬ ನಾಯಕನಾಗಿ ಉಳಿಯದೆ ಬಿಜೆಪಿಯ ಹಿಂದುತ್ವ ಮತ್ತು ಹಿಂದುಳಿದ ವರ್ಗದ ಮತಗಳ ಸಮನ್ವಯದ ಮುಖವಾಗಿ ಗುರುತಿಸಿಕೊಂಡರು. ನಿತೀಶ್ ಕುಮಾರ್ ಅವರ ಕಡು ವಿರೋಧಿಯಾಗಿದ್ದ ಅವರು ಒಮ್ಮೆ ನಿತೀಶ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋವರೆಗೆ ನಾನು ತಲೆಗೆ ಕಟ್ಟುವ ಕೇಸರಿ ಪೇಟ ಅಂದ್ರೆ ಮುರೇಥ ಅಂತ ಅದನ್ನ ಕರೀತಾರೆ, ಅದನ್ನ ಬಿಚ್ಚೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. 2024ರಲ್ಲಿ ಎನ್ಡಿಎ ಮೈತ್ರಿಕೂಟ ಮರಳಿ ಅಧಿಕಾರಕ್ಕೆ ಬಂದಾಗ ಅವರು ಅಯೋಧ್ಯೆಗೆ ತೆರಳಿ ತಮ್ಮ ಪೇಟವನ್ನ ಅರ್ಪಿಸಿ ಮುಂಡನ ಮಾಡಿಸಿಕೊಂಡು ಪ್ರತಿಜ್ಞೆ ಪೂರೈಸಿದ್ರು. ಅಂತಹ ಆಕ್ರಮಣಕಾರಿ ವ್ಯಕ್ತಿತ್ವದ ನಾಯಕ ಇಂದು ರಾಜ್ಯದ ಅತ್ಯುನ್ನತ ಸ್ಥಾನಕ್ಕೇರಿರೋದು ಬಿಹಾರದ ಬಿಜೆಪಿಯಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ನಿತೀಶ್ ಕುಮಾರ್ ಅವರ ರಾಜೀನಾಮೆ ಒಂದು ಯುಗದ ಅಂತ್ಯವನ್ನ ಸೂಚಿಸುತ್ತೆ. ಅವರು 10 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ದೇಶದ ರಾಜಕಾರಣದಲ್ಲಿ ದಾಖಲೆ ನಿರ್ಮಿಸಿದ್ರು. ಸುಶಾಸನ್ ಬಾಬು ಅಂತಾನೆ ಖ್ಯಾತರಾಗಿದ್ರು. ಪದೇ ಪದೇ ಮೈತ್ರಿ ಬದಲಿಸುವ ಅವರ ರಾಜಕೀಯ ಟೀಕೆಗೆ ಒಳಗಾಗಿತ್ತು. ಆದರೆ ಇಂದು ಅವರು ಅಧಿಕಾರವನ್ನ ಬಿಟ್ಟು ರಾಜ್ಯಸಭೆಗೆ ತೆರಳಿರೋದು ಜೆಡಿಯು ಪಕ್ಷದ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮೂಡಿಸಿದೆ. ನಿತೀಶ್ ಕುಮಾರ್ ಅವರು ತಮ್ಮ ಕೊನೆಯ ಸಚಿವ ಸಂಪುಟ ಸಭೆಯಲ್ಲಿ ತಾವು ಮಾಡಿರುವ ಅಭಿವೃದ್ಧಿ ಕೆಲಸಗಳನ್ನ ಸ್ಮರಿಸ್ತಾ ಭಾವುಕರಾಗಿದ್ರು. ಇನ್ನು ಮುಂದೆ ತಾವು ಹೊಸ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವುದಾಗಿ ಅವರು ಹೇಳಿದ್ದಾರೆ. ಆದರೂ ಅವರ ಪಕ್ಷದ ವರ್ಚಸ್ಸು ಮತ್ತು ಪ್ರಭಾವ ಇನ್ನು ಮುಂದೆ ಬಿಜೆಪಿಯ ನೆರಳಿನಲ್ಲಿ ಎಷ್ಟು ಉಳಿಯುತ್ತೆ ಅನ್ನೋದು ಕುತೂಹಲಕಾರಿ ಸಂಗತಿಯಾಗಿದೆ. ಈ ಬದಲಾವಣೆ ಕೇವಲ ಸಿಎಂ ಬದಲಾವಣೆಯಲ್ಲ, ಬದಲಾಗಿ ಬಿಹಾರದಲ್ಲಿ ಜೆಡಿಯುಗಿಂತಲೂ ಬಿಜೆಪಿ ಈಗ ದೊಡ್ಡಣ್ಣನಾಗಿ ಹೊರಹೊಮ್ಮಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಬಿಜೆಪಿ ಸಾಮ್ರಾಟ್ ಚೌಧರಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಮೂಲಕ ಬಿಹಾರದಲ್ಲಿ ಹೊಸ ಸಮೀಕರಣಕ್ಕೆ ಕೈ ಹಾಕಿದೆ. ಇದುವರೆಗೆ ಬಿಹಾರದಲ್ಲಿ ಬಿಜೆಪಿ ನಿತೀಶ್ ಕುಮಾರ್ ಅವರಂತಹ ಪ್ರಾದೇಶಿಕ ನಾಯಕರ ಮೇಲೆ ಅವಲಂಬಿತವಾಗಿತ್ತು. ಆದರೆ ಈಗ ತನ್ನದೇ ಆದ ಸ್ವತಂತ್ರ ನಾಯಕತ್ವವನ್ನ ಬೆಳೆಸೋಕೆ ಬಿಜೆಪಿ ನಿರ್ಧರಿಸಿದೆ. 2025ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸಾಧಿಸಿದ 89 ಸ್ಥಾನಗಳ ಯಶಸ್ಸು ಈ ಆತ್ಮವಿಶ್ವಾಸಕ್ಕೆ ಕಾರಣವಾಗಿದೆ. ಹಿಂದುಳಿದ ವರ್ಗದ ಮತಗಳನ್ನ ಸೆಳೆಯಲು ಚೌಧರಿ ಅವರ ಆಯ್ಕೆ ಬಿಜೆಪಿಗೆ ಮಾಸ್ಟರ್ ಸ್ಟ್ರೋಕ್ ಆಗಬಹುದು. ಲಾಲು ಪ್ರಸಾದ್ ಯಾದವ್ ಅವರ ಆರ್ಜೆಡಿ ಪಕ್ಷದ ಯಾದವ ಮತ ಬ್ಯಾಂಕ್ಗೆ ಎದುರಾಗಿ ಕುಶ್ವಾಹ ಮತ್ತು ಇತರ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸುವುದು ಬಿಜೆಪಿಯ ತಂತ್ರವಾಗಿದೆ. ಈ ನಿರ್ಧಾರ ಕೇವಲ ಬಿಹಾರಕ್ಕೆ ಸೀಮಿತವಾಗದೆ ನೆರೆಯ ಉತ್ತರ ಪ್ರದೇಶ ಮತ್ತು ಜಾರ್ಖಂಡ್ ಮೇಲೂ ಪರಿಣಾಮ ಬೀರಬಹುದು. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ರಾಜ್ಯದಲ್ಲಿ ಸಾಮ್ರಾಟ್ ಚೌಧರಿ ಅವರ ಆಕ್ರಮಣಕಾರಿ ಶೈಲಿ ಬಿಜೆಪಿಗೆ ಹೊಸ ಭರವಸೆ ನೀಡಿದೆ. ಸಾಮ್ರಾಟ್ ಚೌಧರಿ ಅವರ ಮುಂದೆ ಈಗ ಮುಳ್ಳಿನ ಹಾದಿ ಇದೆ. ಬಿಹಾರ ಆರ್ಥಿಕವಾಗಿ ಹಿಂದುಳಿದಿರುವ ರಾಜ್ಯವಾಗಿದ್ದು, ನಿರುದ್ಯೋಗ ಮತ್ತು ವಲಸೆಯಂತಹ ಸಮಸ್ಯೆಗಳು ದಶಕಗಳಿಂದ ರಾಜ್ಯವನ್ನ ಕಾಡ್ತಿವೆ. ನಿತೀಶ್ ಕುಮಾರ್ ಅವರು ಹಾಕಿಕೊಟ್ಟ ಸುಶಾಸನ ಮಾದರಿಯನ್ನು ಉಳಿಸಿಕೊಂಡು ಹೋಗೋದು ಮತ್ತು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡೋದು ಚೌಧರಿ ಅವರ ಮುಂದಿರುವ ದೊಡ್ಡ ಸವಾಲು. ಇದರ ಜೊತೆಗೆ ಮೈತ್ರಿಕೂಟದ ಇತರ ಸಣ್ಣ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವುದು ಕೂಡ ಅಷ್ಟು ಸುಲಭ ಇಲ್ಲ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ಮೇಲೆ ಸತತ ವಾಗ್ದಾಳಿ ನಡೆಸ್ತಾ ಇದ್ದು, ನೋಯ್ಡಾ ಕಾರ್ಮಿಕರ ಪ್ರತಿಭಟನೆ ಮತ್ತು ಆರ್ಥಿಕ ಮುಗ್ಗಟ್ಟಿನಂತಹ ವಿಷಯಗಳನ್ನ ಮುನ್ನೆಲೆಗೆ ತರ್ತಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಸಾಮ್ರಾಟ್ ಚೌಧರಿ ಅವರು ಜನರ ನಿರೀಕ್ಷೆಗೆ ತಕ್ಕಂತೆ ಆಡಳಿತ ನೀಡುವುದು ಅನಿವಾರ್ಯವಾಗಿದೆ. ಏಪ್ರಿಲ್ 15ರಂದು ನಡೆಯಲಿರುವ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಳ್ತಾ ಇರುವುದು ಈ ಬದಲಾವಣೆಗೆ ಇರುವ ರಾಷ್ಟ್ರೀಯ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸುತ್ತೆ. ಬಿಹಾರ ಇಂದು ಹೊಸ ಭರವಸೆ ಮತ್ತು ಅಷ್ಟೇ ಆತಂಕಗಳ ನಡುವೆ ಹೊಸ ನಾಯಕತ್ವವನ್ನ ಸ್ವಾಗತಿಸ್ತಾ ಇದೆ. ನಿತೀಶ್ ಕುಮಾರ್ ಅವರ ದೀರ್ಘಕಾಲದ ಪಾರುಪತ್ಯ ಕೊನೆಗೊಂಡಿರೋದು ರಾಜ್ಯದ ರಾಜಕೀಯ ಸ್ಥಿರತೆಗೆ ಹೊಸ ರೂಪ ನೀಡಬಹುದು ಅಥವಾ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡಬಹುದು.
ಸಾಮ್ರಾಟ್ ಚೌಧರಿ ಅವರು ಬಿಹಾರದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇತಿಹಾಸ ನಿರ್ಮಿಸಿದ್ದಾರೆ. ಆದರೆ ಈ ಇತಿಹಾಸ ರಾಜ್ಯದ ಸಾಮಾನ್ಯ ಜನರ ಬದುಕಿನಲ್ಲಿ ಎಂತಹ ಬದಲಾವಣೆ ತರತ್ತೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಬಿಹಾರದ ರಾಜಕಾರಣ ಯಾವಾಗಲೂ ದೇಶಕ್ಕೆ ದಿಕ್ಸೂಚಿಯಾಗಿದೆ. ಕಳೆದ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನ ತೋರಿ ವರ್ಚಸ್ಸು ಕಳೆದುಕೊಂಡಿರುವ ಆರ್ಜೆಡಿ ಹಾಗೂ ಅದರ ನಾಯಕ ತೇಜಸ್ವಿ ಯಾದವ್ ಅವರ ಮುಂದಿನ ರಾಜಕೀಯ ಹೇಗಿರಲಿದೆ, ಬಿಜೆಪಿಯ ಅಗ್ರೆಸಿವ್ ಹಿಂದುತ್ವ ರಾಜಕಾರಣಕ್ಕೆ ಅವರು ಹೇಗೆ ಪ್ರತಿಕ್ರಿಯಿಸಲಿದ್ದಾರೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಈಗ ಸಂಭವಿಸಿರುವ ಈ ಮಹಾ ಬದಲಾವಣೆ ಮುಂಬರುವ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ದೇಶದ ರಾಜಕೀಯ ದಿಕ್ಕನ್ನ ಬದಲಿಸುವ ಶಕ್ತಿ ಹೊಂದಿದೆ. ಸದ್ಯಕ್ಕೆ ಬಿಹಾರ ಕೇಸರಿಮಯವಾಗಿದ್ದು, ಸಾಮ್ರಾಟ್ ಅವರ ಸಾರಥ್ಯದಲ್ಲಿ ಬಿಹಾರ ಅಭಿವೃದ್ಧಿ ಪಥದಲ್ಲಿ ಸಾಗತ್ತಾ ಅಥವಾ ಸಂಘರ್ಷದಲ್ಲಿ ಸಿಲುಕುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.